ಯಾವ ದೇವರಿಗೆ ಯಾವ ಹೂ ಹಾಕಿದರೆ ಅದೃಷ್ಟ ಬರುತ್ತೆ? ಪೂಜೆಗೂ ಮುನ್ನ ಇದನ್ನೊಮ್ಮೆ ತಿಳಿದುಕೊಳ್ಳಿ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕೆಲವು ವಿಶೇಷ ಹೂಗಳಲ್ಲಿ ದೇವರನ್ನು ಪೂಜಿಸುವ ನಿಯಮವಿದೆ. ನೀವು ಅದನ್ನು ಅನುಸರಿಸಿದರೆ ನೀವು ದೇವರ ಅನುಗ್ರಹವನ್ನು ಪಡೆಯುತ್ತೀರಿ. ಹಿಂದೂ ಧರ್ಮದಲ್ಲಿ ವಿವಿಧ ಹೂಗಳಿಗೆ ವಿಶೇಷ ಮಹತ್ವವಿದೆ. ಯಾವುದೇ ಧಾರ್ಮಿಕ ಕೆಲಸವಾಗಲಿ ಅಥವಾ ಪೂಜೆಯಾಗಲಿ ಹೂಗಳಿಲ್ಲದೆ ಯಾವುದೇ ಕೆಲಸ ನಡೆಯುವುದಿಲ್ಲ. ಇದನ್ನು ಧರ್ಮಗ್ರಂಥಗಳಲ್ಲಿ ದೇವಸ್ಯ ಕರವಂ ಕುರ್ತೋಕುಸುಕೋಸಮಾತ್ಯುಕಂ ಸಭಾ ಎಂದು ಬರೆಯಲಾಗಿದೆ. ಅಂದರೆ ದೇವರನ್ನು ಯಾವಾಗಲೂ ಹೂಗಳಿಂದ ಅಲಂಕರಿಸಬೇಕು ಎನ್ನಲಾಗುತ್ತದೆ. ದೇವರು ತನ್ನ ಇಷ್ಟದ ಹೂಗಳನ್ನು ಪಡೆದಾಗ ಸಂತೋಷ ಪಡುತ್ತಾನೆ ಎಂದು ನಂಬಲಾಗಿದೆ. ಪರಿಣಾಮವಾಗಿ ಎಲ್ಲ ಆಸೆಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಗಣೇಶನಿಗೆ ತುಳಸಿ ಹೊರತುಪಡಿಸಿ ಎಲ್ಲ ರೀತಿಯ ಹೂಗಳು ಇಷ್ಟವಾಗುತ್ತವೆ. ಇದನ್ನು ಪದ್ಮಪುರಾಣದಲ್ಲಿ ವಿಸ್ತೃತವಾಗಿ ವಿವರಿಸಲಾಗಿದೆ. ಕೆಂಪು ಬಣ್ಣದ ಹೂವು ಗಣೇಶನಿಗೆ ತುಂಬ ಇಷ್ಟವಾಗುತ್ತದೆ. ಗಣಪತಿಗೆ ಕೆಂಪು ಬಣ್ಣದ ದಾಸವಾಳ, ಗುಲಾಬಿ ಸೇರಿದಂತೆ ಕೆಂಪು ಬಣ್ಣದ ಹೂ ಅರ್ಪಿಸಬಹುದು. ಶಿವನಿಗೆ ಬಿಳಿ ಹೂಗಳು ಇಷ್ಟ. ದಾತುರ ಹೂ, ಅಖಂಡದ ಹೂ, ನಾಗಕೇಸರಿ ಹೂ ಮುಂತಾದವು ದೇವರಿಗೆ ಇಷ್ಟವಾಗುತ್ತದೆಯಂತೆ. ಅಷ್ಟೇ ಅಲ್ಲ, ಅಖಂಡದ ಹೂ ಶಿವನಿಗೆ ಹೆಚ್ಚು ಇಷ್ಟ. ಇದನ್ನು ಕಿರೀಟ ಹೂ ಎಂದು ಕರೆಯಲಾಗುತ್ತದೆ. ಕೃಷ್ಣನಿಗೆ ಪ್ರಿಯವಾದ ಹೂ ಎಂದರೆ ಅದು ತುಳಸಿ ಎನ್ನಲಾಗುತ್ತದೆ. ಕೃಷ್ಣನ ಪೂಜೆಯಲ್ಲಿ ಅವರ ಪ್ರೀತಿಯ ತುಳಸಿಯನ್ನು ಮರೆಯದೆ ಬಳಸಬೇಕು. ಇದನ್ನು ಎಲ್ಲ ರೀತಿಯ ಪ್ರಸಾದದಲ್ಲಿ ಹಾಕಲಾಗುತ್ತದೆ. ಇದನ್ನು ಬಳಸುವುದರಿಂದ ಕೃಷ್ಣನಿಗೂ ಸಂತೋಷವಾಗುತ್ತದೆ ಎನ್ನಲಾಗುತ್ತದೆ. ಲಕ್ಷ್ಮಿಯನ್ನು ಪೂಜಿಸುವವರು ಕಮಲವನ್ನು ಮರೆಯುವಂತಿಲ್ಲ. ಏಕೆಂದರೆ ಲಕ್ಷ್ಮೀ ದೇವಿಗೆ ಕಮಲದ ಹೂ ಎಂದರೆ ತುಂಬ ಇಷ್ಟವಂತೆ. ಹಳದಿ ಕಮಲವನ್ನು ಪೂಜಿಸಿದರೆ ದೇವಿಯ ವಿಶೇಷ ಕೃಪೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ದೇವಿಯನ್ನು ಗುಲಾಬಿ ಹೂಗಳಿಂದ ಪೂಜಿಸಲಾಗುತ್ತದೆ. ಪಾರ್ವತಿ ಶಂಕರನಿಗೆ ಅರ್ಪಿಸಿದ ಎಲ್ಲ ಹೂಗಳನ್ನು ಪ್ರೀತಿಸಿದರು. ಅದಲ್ಲದೆ ತಾಯಿಯ ತಲೆಯ ಮೇಲೆ ತಾವರೆ ಮತ್ತು ಕಮಲದ ಹೂವನ್ನು ಇಡಲಾಗುತ್ತದೆ. ಹೀಗಾಗಿ ಶಿವನಿಗೆ ಅರ್ಪಿಸುವ ಕೆಲ ಹೂಗಳನ್ನು ಇಲ್ಲಿಯೂ ಬಳಸಬಹುದು. ನೀಲಿ ಹೂಗಳಿಂದ ಶನಿದೇವರನ್ನು ಪೂಜಿಸಿ ದುರ್ಗಾದೇವಿಯನ್ನು ಮೆಚ್ಚಿಸಲು ಗುಲಾಬಿ ಹೂಗಳಿಂದ ಪೂಜಿಸಿ. ಇದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ತಲುಪುವುದಿಲ್ಲ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.